ಎನ್ನ ಒಡೆಯ ಅರಳೆಬಂಡೆ ಮರಿಸ್ವಾಮಿ ತಾತನವರ ದಿವ್ಯ ಪಾದಗಳನ್ನು ಎನ್ನ ಹೃದಯದ ಶಿವಾಸದಲ್ಲಿ ಸ್ಥಾಪಿಸಿಕೊಂಡು ಪೂಜಿಸಿ, ಅದೇ ರೀತಿಯಾಗಿ ಜಗಜ್ಜನನಿ ಭಕ್ತಿಜ್ಞಾನ ವೈರಾಗ್ಯ ಪ್ರಧಾನಿಯಾದ ಶ್ರೀ ಬಗಳಾಂಬ ದೇವಿಯ ಚರಣಾರವಿಂದದಲ್ಲಿ ಪಡಮಟ್ಟು ಯಪ್ಪಪರ್ವಿ ಕ್ಷೇತ್ರದ ಶಿವಲಿಂಗ ನಗರದ ಒಡೆಯರಾಗಿರ್ತಕ್ಕಂಥ ಶಿವಲಿಂಗಪ್ಪ ತಾತನವರ ಕರ್ತೃಗದ್ದಿಗೆ ಹಣಮೆಣೆದು, ಅದೇ ರೀತಿಯಾಗಿ ಮಠದ ಪೂಜ್ಯರಾಗಿರ್ತಕ್ಕಂಥ ಬಸವರಾಜಪ್ಪ ತಾತನವರ ಪಾದಕ್ಕೂ ಹಣಮೆಣೆದು, ಗೋನವಾರದ ಒಡೆಯರು ಪರಮ ಪೂಜ್ಯ ಗೋನವಾರ ಚಿರ್ತಪಲ್ಲಿಯ ಪೂಜ್ಯರಾಗಿರ್ತಕ್ಕಂಥ ಸದ್ಗುರು ಡಾಕ್ಟರ್ ಅಬ್ಬಾಸ್ ಅಲಿ ತಾತನವರ ಸೇವೆಗಿಂದ ಅವತಾರ ಮಾಡಿರ್ತಕ್ಕಂಥ ಗಪೂರ್ ತಾತನವರ ದಿವ್ಯ ಪಾದಕ್ಕೂ ಚರಣಾರವಿಂದದಲ್ಲಿ ಪಡಮಟ್ಟು ಇಲ್ಲಿ ನಡೆದಿರ್ತಕ್ಕಂಥ ಅವರಿವರೆಲ್ಲದ ಎಲ್ಲ ಶರಣರ ಹೃದಯದ ಗಡಿಗಿರ್ತಕ್ಕಂಥ ಸ್ವರೂಪ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಶ್ರಾವಣ ಮಾಸದ ಅಂಗವಾಗಿ ಯಾಪುಪುರಿ ಗ್ರಾಮದಲ್ಲಿ ಉಚ್ಚಬುಡ್ಡೇಶ್ವರ ಸಂಸ್ಥಾನ ಮಠ ಉಚ್ಚಮಠ ರಥೋತ್ಸವ ಕಾರ್ಯಕ್ರಮದ ಅಂಗವಾಗಿ ಕಡಿಮೆ ಕಾಳಗ ನಿಮಿತ್ತ ಇವತ್ತು ಸದ್ಗುರು ಅಬ್ಬಾಸ್ ಅಲಿ ತಾತನವರ ಆಗಮನವಾಗಿರುತ್ತದೆ. ಈ ಕ್ಷೇತ್ರಕ್ಕೆ ಹಲವಾರು ಶರಣರ ಆಗಮನ ನಿತ್ಯ ನಡೀತಾ ಇದ್ದಾವೆ. ಯಾಕಂದ್ರೆ ಈ ಕ್ಷೇತ್ರ ಈ ನಮ್ಮ ರಾಜ್ಯ ಹೊರ ದೇಶಗಳ ಸಮಗೆ ಹೆಸರಾಗಿರ್ತಕ್ಕಂಥ ಕ್ಷೇತ್ರ. ಹಲವಾರು ನಾಗಸಾಧುಗಳು, ಹಲವಾರು ಅಘೋರಿಗಳು ಎಲ್ಲರೂ ಬಂದಿಲ್ಲಿ ವಾಸ ಮಾಡಿ ಹೋಗಿರ್ತಕ್ಕಂಥ ಕ್ಷೇತ್ರ, ಪವಿತ್ರವಾದ ಕ್ಷೇತ್ರವಾಗಿರ್ತಕ್ಕಂಥದ್ದು. ಈ ಪವಾಡ ಪುರುಷರ ಸ್ವಲ್ಪ ಅವರ ಪವಾಡವನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಬ್ರಹ್ಮಜ್ಞಾನಿ ಅಂದ್ರ ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮನ ಜ್ಞಾನವನ್ನು ಹೊಂದಿರತಕ್ಕಂಥವ್ರು ಶಿವಲಿಂಗಪ್ಪ ತಾತನವರು. ಬ್ರಹ್ಮಜ್ಞಾನಿ 1111 ಪವಾಡ ಪುರುಷರು, ಗೋನವಾರದ ಪರಮಪೂಜ್ಯ ಶಿವಲಿಂಗಪ್ಪ ಶರಣರ ಸಂಕ್ಷಿಪ್ತ ಜೀವನ ಚರಿತ್ರೆ. ಇವರು ರಾಯಚೂರು ಜಿಲ್ಲೆಯ ಇವತ್ತು ಶಿರವಾರ ಅದು ಮಾನ್ವಿ ತಾಲೂಕಿನಲ್ಲಿ ಇರತಕ್ಕಂಥ ಕವಿತಾಳ ಗ್ರಾಮದ ಉಚ್ಚಬುಡ್ಡೇಶ್ವರ ಮಠದ ವ್ಯವಸ್ಥಾಪಕ ಶರಣರ ಮನೆತಂದ ಇದರಲ್ಲಿ ಜನಿಸಿರ್ತಕ್ಕಂಥ ಶಿವಲಿಂಗಪ್ಪ ಶರಣರು. ಜನಿಸಿದ ಇವರು ಮನೆತನದ ಭವಿಷ್ಯಕ್ಕಾಗಿ ಅನೇಕ ಹಲವಾರು ತಲೆಮಾರುಗಳಿಂದ ಬಂದಿರತಕ್ಕಂಥ ಮಠಮಾನ್ಯ ಇದು. ಒಂದು ದಿವಸದ್ದು ಒಬ್ಬ ಶರಣರಿಂದ ಬಂದಿರತಕ್ಕಂಥದ್ದಲ್ಲ. ಇವರು ಹಲವಾರುಗಳನ್ನು ಮಾಡಿ ಇವತ್ತಿನ ನಲ್ಲಿ ನಮ್ಮಂಗ ಹಲವಾರು ಪಾಲನೆ ಮಾಡಿ ಇವರು ದಿನ ಪವಾಡ ಮಾಟ ಬಳಗನೂರಿಗೆ ಬರ್ತಾರೆ. ಬಳಗಿ ಬಂದು ಬಳಗನೂರಲ್ಲಿ ಮಠ ಗೋಗ್ ಬರ್ತಾರೆ. ಗೋನವಾರ ಮುಚ್ಚಬುಡ್ಡೇಶ್ವರ ಮೊದಲೇ ಮಠ ಇರ್ತಕ್ಕಂಥ ಮತ್ತೆ ಜೀವನ ಮಾಡ್ತಾರೆ. ಇವರು ಬಿದ್ದಿರ್ತಕ್ಕಂಥ ಇದು ಕಲ್ಪ ಉಚ್ಚ ಬಸವಿತ ಉಚ್ಚೇಶ್ವರ ಅಂತಂದು ಅಲ್ಲಿ ಗದ್ದಿಗೆಯನ್ನು ಸ್ಥಾಪನೆ ಮಾಡಿ ಅಲ್ಲಿದ್ದ ಅವರು 1111 ಸಾಮೂಹಿಕ ಮಾಡಿ ಅಲ್ಲಿದ್ದ ಯಾರು ಬಂದ್ರು ಅಬ್ಬರಾತ್ನವ್ರ ಸೇವಕ ಬರ್ತಾರೆ. ಅಬ್ಬಾಸ್ ಅಲಿ ಗಪುರ ತಾತನವ್ರು ಅಬ್ಬಾಸ್ ಅಲಿ ತಾತನ ಸೇವಕ ಬರ್ತಾರೆ. ಸೇವಕ ಬಂದಾಗ ಈ ಸೇವ ಗೋನವಾರದ ನಿನಗ ಇರಲ್ಲ ಮೀಸಲ, ನಾನು ಮುಂದಕ್ಕೆ ಹೋಗ್ತಂತಂದು ಹೇಳಿ ಈ ಯಾಪಪುರಿ ಕ್ರಾಸಿಗೆ ಬಂದಿಲ್ಲಿ ತಾವು ತಮ್ಮ ಶ್ರಮದಿಂದ ಬಂದಿರತಕ್ಕಂಥ ದುಡ್ಡಿನಿಂದ ಇಲ್ಲಿ ಆ 1 ಎಕರೆ ಹೊಲ ತಗೊಂಡು ಇಲ್ಲಿ ಮಠ ಮಾಡ್ತಾರೆ. ಏನ್ ಮಾಡಿದ್ರೆ ಮೂರು ದಾರಿ ಕೂಡಿದಲ್ಲಿ ಮೂರು ಸೀಮೆ ರೀ ಯಾಪಪರ್ವಿ 3 ಸೀಮೆ ಕೂಡಿದಲ್ಲಿ ಅದಿಗೆ ಮಾಡಿ ಮಠವನ್ನು ಮಾಡಿ ಅದೇ ಗದ್ದಿಗೆ ಶಿವಲಿಂಗ ಮ್ಯಾಗ ಬುಡಕ ಅವರು ಶಿವಲಿಂಗ ನಗರ, ಶಿವಲಿಂಗಪ್ಪ ತಾತನವ್ರ ಅವರ ಹೆಸರು, ಮತ್ತೆ ನಗರಕ್ಕೂ ಅಂತ 2 ಭೇದ ಇಲ್ಲದಂಗ ಮ್ಯಾಗ ಶಿವ ಬುಡಕ ಅವರು ತಾವು ಗದ್ದಿಗಾಗಿರ್ತಕ್ಕಂಥ ಇವತ್ತು ಅವರ ಜಾತ್ರೆ ಮಾಡ್ತಕ್ಕಂಥದ್ದು, ಜಾತ್ರೆ ಮಾಡಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಸಾಮೂಹಿಕ ಮದುವೆ ಮಾಡೈತಿ. ಈಗ ಕಡಿಮೆ ಕಾಳಗಿರುವುದರಿಂದ ಈ ಕಾರ್ಯಕ್ರಮವನ್ನು ಈ ಪರಮ ಪೂಜ್ಯರ ಸಲುವಾಗಿ ಇಷ್ಟೆಲ್ಲ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಕುರಿತು ಪರಮ ಪೂಜ್ಯ ಡಾಕ್ಟರ್ ಗಪೂರ್ ತಾತನವರು 2 ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಂತ ಕೇಳ್ಕೊಳ್ತಾರೆ. ಪರಮ ದಯಮಯನು ಕರುಣಾನಿಧಿಯಾದ ಅಲ್ಲಾನ ನಾಮದಿಂದ ಎನ್ನ ಆರಾಧ್ಯ ದೈವ ಸದ್ಗುರು ಅಬ್ಬಾಸ್ ಅಲಿಯನ್ನು ನನ್ನ ಹೃದಯಮಲ್ಲದಿರಿಸಿಕೊಂಡು ಊರಿನ ಅಧಿದೇವತೆಗಳಾದ ಮಾರಿಕಾಂಬ ದುರ್ಗಾದೇವಿ ಪಾದಕ್ಕೆ ಹಣೆಮಣಿದು, ನನ್ನ ಆತ್ಮೀಯರು ಯಾವುದೇ ಕಾರ್ಯದಲ್ಲಿ ಭಾಗಿಯಾಗಿ ನನ್ನನ್ನು ಮಾರ್ಗಕ್ಕೆ ಈ ತರ ಇರಬೇಕಂತ ಹೇಳಿಕೊಟ್ಟಿರ್ತಕ್ಕಂಥ ಶಿವಲಿಂಗಪ್ಪ ತಾತನ ಕರ್ತೃ ಗದ್ದಿನ ಹಣೆಮಣಿದು
ಈ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಬಸವರಾಜನ ಆತ್ಮಕ್ಕೂ ಶರಣಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಆತ್ಮೀಯರು ಅಂಬರೀಶ್ ಪೂಜಾರಿ ಅವರ ಆತ್ಮಕ್ಕೂ ಶರಣಗಳನ್ನು ಅರ್ಪಿಸುತ್ತಾ, ವೇದಿಕೆ ಮೇಲೆ ಎಲ್ಲ ಅವರಿವರ ಅನ್ನದೇ ಎಲ್ಲ ಪೂಜ್ಯರಿಗೂ ನನ್ನ ಶರಣಗಳನ್ನು ಸಲ್ಲಿಸುತ್ತಾ, 1995ನೇ ಇಸವಿಯಲ್ಲಿ ನಾನು ಗೋನವಾರಕ್ಕೆ ಬಂದಾಗ ಶಿವಲಿಂಗಪ್ಪದಾತ್ನವರು ಅಲ್ಲೇ ಇದ್ರು. ಅವಾಗ ಹೇಳ್ತಿದ್ರು, ಏನಪ್ಪಾ ನಾ ಹೇಳಿದ್ದೆ ಒಂದು ಮಾತು, ಕೆಳಗಡೆದ್ದ ಒಂದು ಕುದುರೆ ಬರ್ತದ, ಆ ಕುದುರೆ ಬಂದ ನಾನು ಊರು ಮತ್ತೆ ನಾನು ಮ್ಯಾಕ್ ಹೋಗ್ಬೇಕಾಗತ್ತ ಅಂತ ಹೇಳ್ತಿದ್ದೆ. ಈಗ ಬಂದಾರ ಅಂತ ನಾನು ಒಂದ್ ದಿವಸ ಪವಡೆಪ್ಪ ಅಂತ ಆತನನ್ನ ಕರ್ಕೊಂಡೋಗಿ ಮಠದಾಗ ಬೆಚ್ಚಿಕೊಂಡು ಮಾತಾಡಿಕಂತ ಅವಾಗ ಹೇಳಿದ ಪವಡೆಪ್ಪಗ, ನೋಡಪ್ಪ ನಮ್ದು ವಸ್ತು ಬಂದ್ಬಿಟ್ಟಿನಪ್ಪ, ನಾನು ಹೋಗ್ಬೇಕು ಮುಂದಕ್ಕ, ನಾ ಹೋಗ್ತ ಮುಂದೆ ಅಂತ ನನಗೆ ಹೇಳ್ತಿದ್ರು. ಅಂತ ಒಂದು ಸಂದರ್ಭದಲ್ಲಿ ಯಾಕಂತೇಳಿಗ ಮುಂದಿನ ಆಗಮನ ಹೇಳ್ಬೇಕಾದ್ರೆ ಶಕ್ತಿಯ ಮಾತ್ರ ಹೇಳಕ್ ಸಾಧ್ಯ, ಇಲ್ಲಾಂದ್ರೆ ಏನ್ ಹೇಳಕ್ಕಾಗ್ತದ, ಮುಂದಾಗದು. ಯಾಕಂತ ಯಾವ ಕಾಲದ ವಿಷಯ ಅಲ್ಲ ಇದೇ ಸದ್ಯ. ಯಾಕಂದ್ರೆ 1995ನೇ ಇಸ್ವಿಯಾಗ ಹೇಳ್ಯಾರ, ನಾವು 1995ನೇ ಇಸ್ವಿಯಾಗ ಅದೇ ಇಸ್ವಿಯಾಗ ಬಂದೀನಿ ನಾನು. ಅಂತ ಒಂದು ಪವಾಡ ಪುರುಷರಾಗಿರ್ತಕ್ಕಂಥ ಶಿವಲಿಂಗಪ್ಪ ತಾತನವರು ಯಾರಾದ್ರೆ 1111 ಸಾಮೂಹಿಕ ವಿವಾಹ ಲಗ್ನ ಮಾಡ್ಬೇಕಾದ್ರೆ ಅದು ಯಾರು ಮಾಡಿರಂದ್ರೆ ಶಿವಲಿಂಗಪ್ಪ ತಾತನವರು. ಯಾರು ಅವರಿಂದ ಎಲ್ಲಾರು ಮಾಡಿರಂದ್ರೆ ಅವರಷ್ಟು ಲಗ್ನ ಯಾರು ಮಾಡಿಲ್ಲ. ಅಂತ ಒಂದು ಪವಾಡ ಪುರುಷರು. ಅಲ್ಲಿ ಇರ್ತಕ್ಕಂಥ ಒಂದು ಉಚ್ಚಬುಡ್ಡೇಶ್ವರ ಮಠ ಯಾವ ತರ ಇತ್ತಂತಂದಾಗ ಬರೇ ತಿಪ್ಪೆಗಳು ಇದ್ದುವತ್ತೆ. ಅಂತಹ ಒಂದು ಮಠವನ್ನು ಪವಿತ್ರವಾಗಿ ಮಾಡಿ, ಮತ್ತೆ ಆ ಗೋನ್ವಾರವನ್ನು ಪವಿತ್ರ ಮಾಡಿ, ಮತ್ತೆ ಇಲ್ಲಿ ಯಾಪಲ್ ಪರ್ವಿ ಸೀಮೆಯಲ್ಲಿ ಇರ್ತಕ್ಕಂಥ ಶಿವಲಿಂಗಪ್ಪ ತಾತನ ಈ ಶಿವಲಿಂಗ ನಗರವನ್ನು ಮಾಡಿ, ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರಿಗೆ ಅನ್ನದಾಸೋಗ ನಡೆಸಿ ಬಸವರಾಜ ತಾತನವರು ಈ ಮಠವನ್ನು ಮತ್ತೆ ಅತಿ ಎತ್ತರಕ್ಕೆ ಬೆಳೆಸಬೇಕಂತ ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತಾ, ನನ್ನ ಕರೆಸಿ ಮಾತಾಡಿ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಎಲ್ಲ ಭಕ್ತರಿಗೆ ನನ್ನ ಶರಣಗಳು ಅರ್ಪಿಸಿ 2 ಮಾತು ಮುಗಿಸ್ತೇನೆ. जय मंगलम जय नमः पार्वतीश्वर हर हर महादेव। महाराज को जय, महाराज को महाराज को जय। जय मंगलम जय नमः पार्वतीश्वर हर महादेव। ಪ್ರಿಯ ಶಿವನಂದನ ನಾದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂದರೆ ವೇದ ಪ್ರಿಯ ಶಿವನಲ್ಲವಯ್ಯ ನಾದವ ಮಾಡಿದ ರಾವಣನಿಗರಿಯ ವೀಶವಾಗಿತ್ತು ವೇದವನೋದಿದ ಬ್ರಹ್ಮನ ಶಿರವೋಯಿತು ನಾದ ಪ್ರಿಯನಲ್ಲ ವೇದ ಪ್ರಿಯನಲ್ಲ ಭಕ್ತ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ
ನೋಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗಮಿತಿ ಅಹುದಹುದೆನಬೇಕು, ನುಡಿಯೊಳಗ ನಡೆಯದಿದ್ದರೆ ನೆಂತೊಲಿವನ ಕೂಡಲ ಸಂಗಮ ಕೆನ್ನಕ್ಕೆ ತೆರೆಗಲ್ಲಕ್ಕೆ ಶರೀರ ಕೂಡಿ ಹೋಗದ ಮುನ್ನ ಅನ್ನು ಹೋಗಿ ಬೆನ್ನು ಬಾಗಿ ಅಣ್ಣರಿಗೆ ಅಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲಿಡಿಯದ ಮುನ್ನ ಉಪ್ಪಿಂದ ಪ್ರಿಯರದ ಮುನ್ನ ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಆಡಿದೊಡೆನ್ನೊಡೆಯನ್ನ ಹಾಡುವೆನ್, ಕೇಳಿದೊಡೆನ್ನೊಡೆಯನ್ನ ಬೇಡುವೆನ್, ಒಡೆಯನ್ ಗೊಡಲ ತೋರೆ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವ. ಆತ್ಮ ಅಳಿದ ಮೇಲೆ ಹೀದೆಯ ಅಗ್ನಿಯ ಪಾಲು, ಆತ್ಮ ಅಳಿದ ಮೇಲೆ ಹೀದೆಯ ಶ್ಮಶಾನ ಪಾಲು, ಉಗದಿತ್ತ ಧನದೇವಗಳೆಲ್ಲ ಧರಣಿಯ ಪಾಲು, ಮಗು ಆಗಿದ ಪಿಂಡಾಂಡಗಳೆಲ್ಲ ಕಾಗಿಗಳ ಪಾಲು, ಎಣದ ಮೇಲೆ ವಸ್ತ್ರಾಭರಣಗಳೆಲ್ಲ ಬೇಟಿ ಅಗಸನ ಪಾಲು, ಅರೆತು ನೋಡಿದರ ಈ ಜೀವ ಯಮನನ ಪಾಲು, ತಾನು ಮಾಡಿದ ಪುಣ್ಯ ಧರ್ಮಗಳು ಎರಡೆ ಬರುವುದು ನೋಡು ನಮ್ಮ ಕೂಡಲ ಸಂಗಮೇವಾದೆ. ಕರ್ಪೂರದಿ ಪ್ರಳವತಾರಂ ಸಂಸಾರ ಭಾರಂ ಸದಾ ಭವಾನಿ ಸಂಗಮಾಮೆ ಕರ್ಪೂರ ದೀಪ ಬೃಹಾತಿಗಾಮೆ ಸರ್ವಾಗ್ಯ ಸರ್ವಪ್ರದಾಯಕ ಸರ್ವೇ ಶಂಭವೇ ನಮ ಅನ್ನಪೂರ್ಣ ಮಹಾಪೂರ್ಣೆ ಸರ್ವ ಪ್ರಾಣವಲ್ಲಭೆ ಸರ್ವೇ ಶಂಕರೇ ಶಾರದೆ ಪಿನಾಕೇಂದ್ರ ಗೌರೇ ಗಿರಿಜ ಗಿರಿವಂ ಗಿರಿಧರೋಪಿಣೆ ಚಂಡೆ ಚಂಡೆ ಚಿತ್ರಕಾಳಿನಿ ಭವಾನಿ ಗೌರೋಪಿಣೆ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕಂ ದೇವಿ ನಾರಾಯಣಿ ನಮೋಸ್ತುತೆ ಜಯ ಜಯ ನಮಃ ಪಾರ್ವತೀ ಪದೇ